ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿದ್ಯಾ ಗಣೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಅಂದರೆ 12/8/2026 ಬುಧವಾರ. ಇವತ್ತು ಭೀಮನ ಅಮಾವಾಸ್ಯೆ. ಇದು ಆಷಾಢ ಮಾಸದ ಕೊನೆಯ ಮತ್ತು ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಬರುವಂಥ ಅಮಾವಾಸ್ಯೆನ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ಬರುವ ಹಲವಾರು ಹಬ್ಬಗಳಲ್ಲಿ ಇದು ಕೂಡ ಒಂದು ಹಬ್ಬ. ಇದನ್ನು ವಿವಾಹಿತ ಮಹಿಳೆಯರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿಗೋಸ್ಕರ ಮಾಡ್ತಾರೆ. ಅವಿವಾಹಿತ ಮಹಿಳೆಯರು ಭೀಮನಂತೆ ಇರೋ ದೀರ್ಘಾಯುಷಿ ಗಂಡ ಸಿಗಲಿ ಅಂತ ಆಚರಣೆ ಮಾಡ್ತಾರೆ. ಮೊದಲು ವಿವಾಹಿತ ಮಹಿಳೆಯರು ಹೇಗೆ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಋಷಿಮುನಿಗಳ ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಬ್ಬನೇ ರಾಜ್ಕುಮಾರ. ಅವನ ಹತ್ರ ಸಂಪೂರ್ಣ ರಾಜ್ಯ, ಅರಮನೆ, ಅಷ್ಟೈಶ್ವರ್ಯ, ಅಪಾರ ಸಂಪತ್ತು ಎಲ್ಲ ಇರುತ್ತೆ. ಆದರೆ ಅವನ ಒಬ್ಬನೇ ಮಗನಿಗೆ ಆಯಸ್ಸು ತುಂಬ ಕಮ್ಮಿ ಇರುತ್ತೆ. ಈ ಮಗನ ಮದುವೆ ನೋಡಬೇಕು ಅನ್ನೋದೇ ಆ ರಾಜ ರಾಣಿಯ ಕನಸಾಗಿರುತ್ತೆ. ಆದರೆ ಆ ರಾಜ್ಕುಮಾರ ಮದುವೆಯ ಮೊದಲೇ ಸಾವನ್ನಪ್ತಾನೆ. ರಾಜ್ಕುಮಾರ ಮದುವೆ ಕನಸು ಇಟ್ಕೊಂಡಿರೋ ರಾಜ ರಾಣಿ ಆ ಮಗನ ಶವಕ್ಕಾದರೂ ಮದುವೆ ಮಾಡಿ ಕಣ್ ತುಂಬ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಶವಕ್ಕೆ ಯಾರೂ ಹೆಣ್ಣು ಕೊಡದೇ ಇರೋ ಕಾರಣ ಅವನ ಬಳಿ ಇರುವ ಅರ್ಧ ಸಂಪತ್ತನ್ನು, ಅರ್ಧ ರಾಜ್ಯವನ್ನೇ ಕೊಡೋದಾಗಿ ಡಂಗುರ ಸಾರೋದಕ್ಕೆ ಹೇಳ್ತಾನೆ. ಒಬ್ಬ ಕಡು ಬ್ರಾಹ್ಮಣ ತನ್ನ ಮಗಳನ್ನು ಕೊಡ್ತೇನೆ ಅಂತ ಮುಂದೆ ಬರ್ತಾನೆ. ಶವದ ಜೊತೆ ಮದುವೆ ಕಾರ್ಯ ಸಂಪೂರ್ಣವಾಗಿ ನೆರವೇರುತ್ತೆ. ನಂತರ ಶವ ಸಂಸ್ಕಾರ ಮಾಡೋದಕ್ಕೆ ನದಿ ದಡದಲ್ಲಿ ಎಲ್ಲ ಸಿದ್ಧತೆಯೂ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಜೋರಾದ ಧಾರಾಕಾರವಾಗಿ ಸುರಿಯುವಂಥ ಮಳೆ. ಅಲ್ಲಿ ಸೇರಿರೋ ಜನರು ಎಲ್ಲರೂ ಮಳೆಯಿಂದಾಗಿ ಮನೆ ಕಡೆ ಹೋಗ್ಬಿಡ್ತಾರೆ. ಮದುವೆ ಆಗಿರೋ ಹೆಣ್ಣು ಮಗಳು ಮಾತ್ರ ಹೋಗದೆ ತನ್ನ ಗಂಡನ ಶವ ಇಟ್ಕೊಂಡು ಜೋರಾಗಿ ಅಳ್ತಾ ಕೂತಿರ್ತಾಳೆ. ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಾಗಿದ್ದಾಗ ನದಿ ದಡದಲ್ಲಿರೋ ಮಣ್ಣನ್ನು ತಂದು 2 ದೀಪ ಮಾಡಿ ಅದನ್ನು ಶಿವ ಪಾರ್ವತಿಯ ಪ್ರತಿರೂಪ ಅಂತ ಭಾವಿಸಿ ಗಂಡನಿಗೋಸ್ಕರ ಗಂಡನ ಮರುಜೀವ, ಆರೋಗ್ಯ, ಆಯಸ್ಸು ಕರುಣಿಸು ದೇವ್ರೆ ಅಂತ ಪ್ರಾರ್ಥನೆನ ಶುರು ಮಾಡ್ತಾಳೆ. ಅವಳ ಪ್ರಾರ್ಥನೆ, ಅವಳ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿಯರು ಅವಳ ಗಂಡನ ಶವಕ್ಕೆ ಮರುಜೀವ ಕೊಟ್ಟು ಬದುಕಿಸ್ತಾರೆ. ಇದನ್ನೇ ಇಂದಿಗೂ ನಾವೆಲ್ಲರೂ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಭೀಮನ ಅಮಾವಾಸ್ಯೆಯ ದಿನ ನಾವು ಸಹ ಶಿವ ಪಾರ್ವತಿಯರ ಪೂಜೆ ಮಾಡಿ ನನ್ನ ಗಂಡನ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡು ಅಂತ ಪೂಜೆ ಮಾಡೋದು ಒಂದು ಸಂಪ್ರದಾಯ. ಈ ವಿಶೇಷವಾದ ದಿನ ನಮ್ಮ ಗಂಡನ ಕಾಲನ್ನು ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ಗಂಧದ ಕಡ್ಡಿಯಿಂದ ಬೆಳಗಿ ನಂತರ ಹಣೆಗೆ ಕುಂಕುಮ ಇಟ್ಟು ಕೈಗೆ ಅರಿಶಿಣ ದಾರ ಕಟ್ಟಿ ಸಿಹಿ ತಿನ್ನಿಸಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಇದರ ಪ್ರತೀತಿ ಆಗಿದೆ. ಇದೇ ಥರ ಹಲವಾರು ಮಾಹಿತಿಕರ ವಿಡಿಯೋ, ಲೈಫ್ ಸ್ಟೈಲ್ ವಿಡಿಯೋ, ಡೈಲಿ ವ್ಲಾಗ್, ಕುಕಿಂಗ್ ರೆಸಿಪಿ, ಬ್ಯೂಟಿ ಟಿಪ್ಸ್, ಟೆರೆಸ್ ಗಾರ್ಡನ್ ಎಲ್ಲ ಒಂದೇ ಚಾನಲ್ನಲ್ಲಿ ನೋಡಬೇಕು ಅಂದರೆ ವಿದ್ಯಾ ಗಣೇಶ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.